ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಇವತ್ತು ನಾವು ಕೇವಲ 1 ಕಪ್ ರವೆಯಿಂದ ಇನ್ಸ್ಟಂಟ್ ಆದ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೇವೆ. ಇದನ್ನು ಮಾಡಲಿಕ್ಕೆ ಕೇವಲ 10 ನಿಮಿಷ ಸಾಕು. ಮಾರ್ನಿಂಗ್ ಟೈಮಲ್ಲಿ ಇದನ್ನು ನೀವು ಇನ್ಸ್ಟಂಟಾಗಿ ಈ ಬ್ರೇಕ್ಫಾಸ್ಟ್ನ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲಕ್ಕಿಂತ ಮೊದಲು ನಾವು 1 ಕಪ್ಪಷ್ಟು ರವೆನ ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ 1 ಕಪ್ಪಷ್ಟು ಇಲ್ಲಿ ರವೆನ ತೆಗೆದುಕೊಳ್ಬೇಕು. ಇದು 2 ರಿಂದ 3 ಜನರಿಗೋಸ್ಕರ ಸಾಕಾಗುತ್ತೆ. ಅದರ ನಂತರ ನೋಡಿ, ಇದು ಗಟ್ಟಿಯಾದ ಮೊಸರನ್ನು ನಾವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು 1/2 ಕಪ್ಪಷ್ಟು ಮೊಸರನ್ನು ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಗಟ್ಟಿಯಾದ ಮೊಸರನ್ನು ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ತಿಳುವಾದ ಮೊಸರಿದ್ರೆ ನೀವು ಸ್ವಲ್ಪ ಹೆಚ್ಚಿಗೆ ಹಾಕಿ. ಅದರ ನಂತರ ನೋಡಿ, ನಾನು 1/2 ಕಪ್ಪಷ್ಟು ಮತ್ತೆ ನೀರನ್ನು ಕೂಡ ಮಿಕ್ಸ್ ಮಾಡಿ ಹಾಕಿದ್ದೇನೆ ಅದರಲ್ಲಿ. ಅದರ ನಂತರ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕಿ. ನಾನು ಇಲ್ಲಿ 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ. ಅದರ ನಂತರ 1 ಸ್ಪೂನಷ್ಟು ಸಕ್ಕರೆನ ಹಾಕಬೇಕು. ಇವಾಗ ನೋಡಿ, ನಾನು 8 ಸ್ಪೂನಷ್ಟು ಆಯಿಲ್ನ ಹಾಕ್ತಾ ಇದ್ದೇನೆ. ಎಣ್ಣೆನ ಹಾಕಿ 8 ಸ್ಪೂನ್ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕಡಿಮೆ ಇದ್ದರೆ ಇದರಲ್ಲಿ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡರಲ್ಲಿ ಸಣ್ಣಗೆ ಮಾಡಬೇಕು. ನೋಡಿ, ಇಲ್ಲಿ ಸಣ್ಣಗೆ ಮಿಕ್ಸಿಯಲ್ಲಿ ರೆಡಿ ಮಾಡಿಟ್ಟಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, ಇಲ್ಲಿ ಸ್ಟೀಮ್ ಮಾಡಲಿಕ್ಕೆ ಒಂದು ಪಾತ್ರೆನ ತೆಗೆದುಕೊಳ್ಬೇಕು. ಇದಕ್ಕೆ ನೋಡಿ, ನಾನು ಒಂದು ಹಾಫ್ ಗ್ಲಾಸಷ್ಟು ನಾನು ನೀರನ್ನು ಹಾಕಿ ಇದರಲ್ಲಿ ಯಾವುದಾದ್ರೂ ಒಂದು ಪ್ಲೇಟ್ ಅಥವಾ ಒಂದು ಬೌಲನ್ನು ಇಟ್ಟು ಇದನ್ನು ಆಯಿಲ್ನ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಅಲ್ಲಿವರೆಗೆ ನೋಡಿ, ನಾವು ಸಣ್ಣಗೆ ಮಾಡಿಟ್ಟಿರುವಂಥ ರವೆನ ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಇನ್ನೂ ಸ್ವಲ್ಪ ಅದಕ್ಕೆ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಇದರ ಕನ್ಸಿಸ್ಟೆನ್ಸಿ ತುಂಬ ತಿಳು ಕೂಡ ಆಗಿರಬಾರ್ದು, ತುಂಬ ಥಿಕ್ ಕೂಡ ಆಗಿರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಅದರ ನಂತರ ನೋಡಿ, ನಾನು ಇಲ್ಲಿ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿದ್ದೇನೆ. ಅದರ ನಂತರ ನಾವು ಇಲ್ಲಿ 1/2 ಪ್ಯಾಕೆಟ್ ಅಷ್ಟು ಏನೋನ ಹಾಕ್ತಾ ಇದ್ದೇನೆ. ಒಂದು ಕಂಪ್ಲೀಟ್ ಪ್ಯಾಕೆಟ್ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ 1/2 ಪ್ಯಾಕೆಟ್ ಅಷ್ಟೇ ಹಾಕಿ. ಸ್ವಲ್ಪ ಹೆಚ್ಚು ಜನರಿಗೋಸ್ಕರ ಮಾಡ್ತಾ ಇದ್ರೆ 1 ಫುಲ್ ಪ್ಯಾಕೆಟ್ನ ಹಾಕ್ಬೋದು. ಅದರ ನಂತರ ನೋಡಿ, ಏನೋನ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮತ್ತೊಂದು ಸರ್ತಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿದ ನಂತರ ಇಲ್ಲಿ ಒಂದು ತಟ್ಟೆಗೆ ಈ ರೀತಿಯಾಗಿ ಆಯಿಲ್ನ ಚೆನ್ನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು. ಈ ರೀತಿ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಇದನ್ನು ತೆಗೆಯುವಾಗ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋದಿಲ್ಲ. ಅದರ ನಂತರ ನೋಡಿ, ರೆಡಿ ಮಾಡಿಟ್ಟಿರುವಂಥ ಬ್ಯಾಟರ್ನ ಈ ತಟ್ಟೆಗೆ ಹಾಕಿ ಇದನ್ನು ಸ್ಟೀಮ್ ಮಾಡಲಿಕ್ಕೆ ಈ ಪಾತ್ರೆಯಲ್ಲಿ ಇಡಬೇಕು. ಈ ರೀತಿಯಾಗಿ ಇಟ್ಟ ನಂತರ ನೋಡಿ, ನಾನು ಇದರ ಮೇಲೆ ಸ್ವಲ್ಪನೇ ಕೆಂಪು ಖಾರದ ಪುಡಿ ಈ ರೀತಿಯಾಗಿ ಮೇಲಿಂದ ಹಾಕಿ ಇದರ ಮೇಲೆ ಯಾವುದಾದ್ರೂ ಒಂದು ತಟ್ಟೆನ ಮುಚ್ಚಿ 5 ರಿಂದ 8 ನಿಮಿಷವರೆಗೂ ಇದನ್ನು ಸ್ಟೀಮ್ ಆಗಲಿಕ್ಕೆ ಬಿಡಬೇಕು. ಅದು ಸ್ಟೀಮ್ ಆಗೋವರೆಗೂ ನೋಡಿ, ಇಲ್ಲಿ ನಾವು ಇದಕ್ಕೆ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಈ ಚಟ್ನಿನ ರೆಡಿ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೇನೆ. ಈ ಈರುಳ್ಳಿನ ಈ ರೀತಿಯಾಗಿ ನಾವು ಕಟ್ ಮಾಡ್ತಾ ಹೋಗಬೇಕು. ನಾನು ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಚಟ್ನಿನ ರೆಡಿ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಇದ್ರ ಜೊತೆ ಗ್ರೀನ್ ಚಟ್ನಿ ಕೂಡ ಮಾಡ್ಬೋದು, ಇಲ್ಲಾಂದರೆ ಕೊಕೊನಟ್ ಚಟ್ನಿ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಈರುಳ್ಳಿ ಟೊಮೆಟೊ ಚಟ್ನಿನ ಮಾಡ್ತಾ ಇದ್ದೇನೆ. ಇದಕ್ಕೆ 1 ಟೊಮೆಟೊ ಕೂಡ ಯೂಸ್ ಮಾಡಿದ್ದೇನೆ. ಟೊಮೆಟೊ ಕೂಡ ಕಟ್ ಮಾಡಿಕೊಂಡು ಅದಕ್ಕೆ 3 ಹಸಿಮೆಣಸಿನ್ಕಾಯಿನ ಹಾಕಬೇಕು. ಅದರ ನಂತರ ನೋಡಿ, 8 ರಿಂದ 10 ನಾನು ಇಲ್ಲಿ ಪುದೀನ ತಪ್ಪಲನ್ನು ಯೂಸ್ ಮಾಡಿದ್ದೇನೆ. ಅದರ ನಂತರ ಒಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು, ಅದರ ನಂತರ 1/2 ಇಂಚಷ್ಟು ನಾನು ಇಲ್ಲಿ ಶುಂಠಿನ ತೆಗೆದುಕೊಂಡು ಸೈಡಲ್ಲಿ ಇಟ್ಟಿದ್ದೇನೆ. ಅಲ್ಲಿವರೆಗೂ ನೋಡಿ, ಇದು ಚೆನ್ನಾಗಿ ಸ್ಟೀಮ್ ಕೂಡ ಆಗಿದೆ. ಇದನ್ನು ಸೈಡಲ್ಲಿ ತೆಗೆದುಕೊಂಡು ನಾನು ಇಲ್ಲಿ ಆನಿಯನ್ನ ಅಂದರೆ ಈರುಳ್ಳಿನ ಚೆನ್ನಾಗಿ ಸ್ವಲ್ಪನೇ ಆಯಿಲ್ ಹಾಕಿ ಇದರಲ್ಲಿ ಫ್ರೈ ಮಾಡ್ತಾ ಹೋಗಬೇಕು. ಈ ಆಯಿಲ್ ಹಾಕಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಈರುಳ್ಳಿ ಫ್ರೈ ಆಗುತ್ತೆ. ಇಲ್ಲಿ ನೋಡಿ, ಈರುಳ್ಳಿನ ಫ್ರೈ ಮಾಡಿದ ನಂತರ ಅದಕ್ಕೆ ನಾವು ಟೊಮೆಟೊ ಕೂಡ ಹಾಕಬೇಕು. ಇದೇ ರೀತಿಯಾಗಿ ಎಲ್ಲ ಮಸಾಲೆನ ಹಾಕಿ ನಾವು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. ಅದರ ನಂತರ ನೋಡಿ, ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ, ಅದರ ನಂತರ ಕೊತ್ತಂಬರಿ ಸೊಪ್ಪು, ಶುಂಠಿ, ಅದೇ ರೀತಿಯಾಗಿ ಪುದೀನ ಕೂಡ ಇದರಲ್ಲಿ ಹಾಕಿ ಇದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇದೇ ರೀತಿಯಾಗಿ 1 ರಿಂದ 2 ನಿಮಿಷವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದರ ನಂತರ ನೋಡಿ, ನಾನು ಇದಕ್ಕೆ
ಹಾಫ್ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಜೀರಿಗೆ ಕೂಡ ಹಾಕಿ ಇದನ್ನು ಮಿಕ್ಸಿ ಜಾರಲ್ಲಿ ತೆಗೆದುಕೊಳ್ಬೇಕು. ಮಿಕ್ಸಿ ಜಾರಲ್ಲಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಹಾಕೋಬೇಕು. ನಾನು ಇಲ್ಲಿ ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಸಣ್ಣಗೆ ಮಾಡಿದ್ದೇನೆ, ಅಂದರೆ ರುಬ್ಬಿದ್ದೇನೆ. ಇವಾಗ ನೋಡಿ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇವಾಗ ನೋಡಿ ಇದು ಕೂಡ ಸ್ಟೀಮ್ ಮಾಡಿಟ್ಟಿರುವಂಥ ಇದು ಕೂಡ ತಣ್ಣಗೆ ಆಗಿದೆ. ಇವಾಗ ನೋಡಿ ಇದನ್ನು ಈ ರೀತಿಯಾಗಿ ಸೈಡ್ನಿಂದ ಚಾಕುವಿನಿಂದ ಕಟ್ ಮಾಡಿದ ನಂತರ ಈ ರೀತಿಯಾಗಿ ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ನೀವು ಕಟ್ ಮಾಡ್ಬೋದು, ಇಲ್ಲ ಅಂದರೆ ನೀವು ಢೋಕ್ಲಾ ಟೈಪ್ ಕೂಡ ಇದನ್ನು ಕಟ್ ಮಾಡ್ಕೋಬಹುದು. ಇದರ ನಂತರ ನೋಡಿ ಈ ರೀತಿಯಾಗಿ ಇದನ್ನು ತೆಗೆದುಕೊಳ್ಬೇಕು. ತೆಗೆದ ನಂತರ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಸ್ಪಾಂಜ್ ಕೂಡ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಇದೇ ರೀತಿಯಾಗಿ ಉಳಿದಿರುವ ಬ್ಯಾಟರ್ ಕೂಡ ನಾನು ಇದೇ ರೀತಿಯಾಗಿ ರೆಡಿ ಮಾಡಿಟ್ಕೊಂಡಿದ್ದೇನೆ. ಒಂದು ಯಾವುದಾದ್ರೂ ತವೆ ಮೇಲೆ ಆಯಿಲ್ನ ಈ ರೀತಿ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿದ ನಂತರ ಆಯಿಲ್ನ ಹಾಕಿ ಅದರ ಮೇಲೆ ಸ್ವಲ್ಪ ಸಾಸಿವೆ, ಅದೇ ರೀತಿಯಾಗಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಕಟ್ ಮಾಡಿ ಇಟ್ಟಿರುವಂಥ ಇದನ್ನು ಅಂದರೆ ಈ ಬ್ರೇಕ್ಫಾಸ್ಟ್ನ ಇದ್ರ ಮೇಲೆ ಇಟ್ಟು ಚೆನ್ನಾಗಿ ಎರಡು ಕಡೆಯಿಂದ ಇದನ್ನು ಫ್ರೈ ಮಾಡ್ತಾ ಹೋಗಬೇಕು. ಇದು ಎರಡು ಕಡೆಯಿಂದ ಕ್ರಿಸ್ಪಿ ಆಗೋವರೆಗೂ, ಅಂದರೆ ಸ್ವಲ್ಪನೇ ಇದು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಎರಡು ಸೈಡ್ನಿಂದ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಇದರ ಕಲರ್ ಕೂಡ ಚೇಂಜ್ ಆಗಿದೆ, ಇಲ್ಲಿ ನೋಡ್ಬೋದು. ಇದನ್ನು ಟರ್ನ್ ಮಾಡಿ, ಅಂದರೆ ಇದನ್ನು ಬೇರೆ ಸೈಡ್ನಿಂದ ಕೂಡ ಅಂದರೆ ಚೆನ್ನಾಗಿ ಫ್ರೈ ಮಾಡಬೇಕು. ಇದೇ ರೀತಿಯಾಗಿ ಎಲ್ಲ ಬ್ರೇಕ್ಫಾಸ್ಟ್ನ ನಾನು ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ಇದೇ ರೀತಿಯಾಗಿ ಇದನ್ನು ಫ್ರೈ ಮಾಡಿದ ನಂತರ ಇದನ್ನು ಸರ್ವ್ ಮಾಡ್ಬೋದು. ಇವಾಗ ಇದನ್ನು ನೀವು ಟಿಫಿನ್ಗೂ ಕೂಡ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಇನ್ಸ್ಟಂಟಾಗಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ, ಇಲ್ಲ ಅಂದರೆ ಯಾರಾದರೂ ದೊಡ್ಡವರಿಗಾದರೂ ಇದನ್ನು ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ಸ್ಟಂಟಾಗಿ ಈ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗುತ್ತೆ. ಇದನ್ನು ಚಟ್ನಿ ಕೂಡ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.